ಆತ ಸರ್ಕಾರಿ ಶಾಲೆಯ ಶಿಕ್ಷಕ. ಉತ್ತಮ ಶಿಕ್ಷಕ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದ ಆತ ಶಾಲೆಗೆ ತೆರಳುವಾಗ ಬೈಕ್ ಅಪಘಾತದಲ್ಲಿ ಸಾವನ್ನಪ್ಪಿದ್ದ. ಕುಟುಂಬದ ಆಧಾರ ಸ್ತಂಭವಾಗಿದ್ದ ಆತ ಮಾಡಿದ್ದ ಆ ಒಂದು ಕೆಲಸದಿಂದ ಇದೀಗ ಕುಟುಂಬಕ್ಕೆ 1 ಕೋಟಿ ಹಣ ಬಂದಿದೆ. ಹಾಗಿದ್ದರೆ ಆತ ಮಾಡಿದ ಕೆಲಸ ಏನು ಅಂತೀರಾ? ಈ ಸ್ಟೋರಿ ನೋಡಿ. ಶಾಲೆಗೆ ತೆರಳುವಾಗ ಅಪಘಾತದಲ್ಲಿ ಶಿಕ್ಷಕ ಸಾವು. ಸಂಬಳ ಉಳಿತಾಯ ಖಾತೆಯನ್ನ ಪ್ಯಾಕೇಜ್ ಆಗಿ ಪರಿವರ್ತಿಸಿದ್ದ ಶಿಕ್ಷಕ. ಶಿಕ್ಷಕನ ಈ ನಿರ್ಧಾರದಿಂದ ಮೃತ ಶಿಕ್ಷಕನ ಕುಟುಂಬಕ್ಕೆ ಬಂತು 1 ಕೋಟಿ ಇನ್ಶೂರೆನ್ಸ್ ಹಣ. ಈ ಫೋಟೋದಲ್ಲಿರುವ ಶಿಕ್ಷಕರ ಹೆಸರು KP ತಿಪ್ಪಣ್ಣ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಎಕ್ಕೆಗುಂದಿ ಗ್ರಾಮದಲ್ಲಿ ಶಿಕ್ಷಕರಾಗಿ ಕೆಲಸ ಮಾಡುತ್ತಿದ್ದರು. ಸಂತೆಬೆನ್ನೂರು ಸೇರಿದಂತೆ ವಿವಿಧ ಕಡೆ ಶಿಕ್ಷಕರಾಗಿ ಕೆಲಸ ಮಾಡಿದ್ದ ತಿಪ್ಪಣ್ಣ ಶಿಕ್ಷಕರಾಗಿ 29 ವರ್ಷ ಸೇವೆ ಸಲ್ಲಿಸಿದ್ದು ಇದೀಗ ಎಕ್ಕೆಗುಂದಿ ಗ್ರಾಮಕ್ಕೆ ವರ್ಗಾವಣೆ ಮಾಡಿಸಿಕೊಂಡಿದ್ದರು. ತಾವು ಕೆಲಸ ಮಾಡಿದ ಗ್ರಾಮದಲ್ಲಿ ಉತ್ತಮ ಶಿಕ್ಷಕ ಎಂಬ ಹೆಗ್ಗಳಿಕೆಗೆ ತಿಪ್ಪಣ್ಣ ಪಾತ್ರರಾಗಿದ್ದರು. ಆದರೆ ಜುಲೈ 7ರಂದು ತಿಪ್ಪಣ್ಣ ಶಾಲೆಗೆ ತೆರಳುತ್ತಿದ್ದಾಗ ಬೈಕ್ ಅಪಘಾತದಲ್ಲಿ ಸಾವನ್ನಪ್ಪಿದ್ದರು. ಕುಟುಂಬದ ಆಧಾರ ಸ್ತಂಭವಾಗಿದ್ದ ತಿಪ್ಪಣ್ಣನನ್ನ ಕಳೆದುಕೊಂಡು ಕುಟುಂಬ ಕಂಗಾಲಾಗಿತ್ತು. ಇದೀಗ ಸರ್ಕಾರಿ ನೌಕರರ ಸಂಘ ಅಧಿಕಾರಿಗಳು ಬ್ಯಾಂಕ್ನವರ ಸಹಕಾರದಿಂದ ಕೆಲವೇ ತಿಂಗಳಲ್ಲಿ ಅವರಿಗೆ 1 ಕೋಟಿ ಇನ್ಶೂರೆನ್ಸ್ ಹಣ ಬಂದಿದ್ದು, ಜಿಲ್ಲಾಧಿಕಾರಿ ಗಂಗಾಧರ ಸ್ವಾಮಿ ತಿಪ್ಪಣ್ಣನವರ ಕುಟುಂಬಕ್ಕೆ 1 ಕೋಟಿಯ ಚೆಕ್ ವಿತರಿಸಿದ್ದು, ತಿಪ್ಪಣ್ಣನವರ ಕುಟುಂಬಸ್ಥರು ಸರ್ಕಾರಿ ನೌಕರರ ಸಂಘದವರಿಗೆ, ಅಧಿಕಾರಿಗಳಿಗೆ, ಬ್ಯಾಂಕ್ನವರಿಗೆ ಧನ್ಯವಾದ ಅರ್ಪಿಸಿದ್ದಾರೆ. ಇದರಿಂದ ನಮ್ಮ ಕುಟುಂಬಕ್ಕೆ ತುಂಬ ಒಳ್ಳೆಯದಾಗಿದೆ. ಫಸ್ಟು ಸಂತೆಬೆನ್ನೂರಲ್ಲಿ ಡ್ಯೂಟಿ ಮಾಡ್ತಿದ್ರು, ಆಮೇಲೆ ಎಕ್ಕೆಗೊಂದಿಯಲ್ಲಿ ಟ್ರಾನ್ಸ್ಫರ್ ತಗೊಂಡಿದ್ವಿ. ಅಲ್ಲಿ 29 ವರ್ಷ ಸರ್ವಿಸ್ ಆಗಿದೆ. ಅವರಿಗೆ 8ನೇ ತಾರೀಕು ಜುಲೈ ಡ್ಯೂಟಿಗೆ ಹೋದ್ರು. ತುಂಬ ಧನ್ಯವಾದ ಹೇಳ್ತೀನಿ ಅಷ್ಟೇ. ನಾನು ನಮ್ಮ ಕುಟುಂಬಕ್ಕೆ ಆಶ್ರಯ ಆಗಿದೆ ನಾನು ಹೇಳ್ತೀನಲ್ಲ, ಅವ್ರಿಗೆ ತುಂಬ ಧನ್ಯವಾದವಾಗಿ ಹೇಳ್ತೀನಿ. ಷಡಕ್ಷರಿ ಸರ್ ಅವರು ಪ್ರಥಮವಾಗಿ ಜನವರಿ 15ನೇ ತಾರೀಕು ಡ್ಯೂಟಿ ಜಾಯಿನ್ ಆದರು. ಅವರಿಗೆ ಫಸ್ಟು ಕಾಶಿಪುರ ಕ್ಯಾಂಪ್ನಿಂದ ಸಂತೆಬೆನ್ನೂರಿಂದ ಇದು ಎಕ್ಕೆಗೊಂದಿಯಲ್ಲಿ 3 ತಲೆ ಆದರೆ ಒಟ್ಟು 29 ವರ್ಷ ಸರ್ವೀಸು. ಇನ್ನು ಈ ಜನವರಿ ಬಂದಿದ್ರೆ 30 ವರ್ಷ ತುಂಬದವರಿಗೆ. ಈ ಜನವರಿ ಬಂದಿದ್ರೆ 30 ವರ್ಷ ತುಂಬೋದು. ಆದರೆ ಅವರು ಶಿಕ್ಷಕ ಅಂದರೆ ಅದಕ್ಕೆ ಬದ್ಧವಾಗಿದ್ದರು. ಶಿಕ್ಷಕ ಅಂದರೆ ಶಿಕ್ಷಕ ಅಷ್ಟು ಕ್ಲೀನಾಗೆ ವಿದ್ಯಾರ್ಥಿಗಳು ಪೋಷಕರು ಅವ್ರನ್ನ ಭಾಳ ಪ್ರೀತಿ ಮಾಡೋರು. ಇಲ್ಲಿ 3 ತಪ್ಪು ಮಾಡಿದ್ರು 3 ತಪ್ಪು ಅದೇ ಥರ ಹೆಸರಿಟ್ಕೊಂಡಿದ್ರು. ಆಕಸ್ಮಿಕ ಅದು ಅಪಘಾತ ಆಯಿತು. ಅಪಘಾತ ಆಗಿದ್ದರಿಂದ ಭಾಳ ನಮ್ಮ ಕುಟುಂಬಕ್ಕೆ ನೋವಾಗಿದೆ ಮತ್ತು ಶಿಕ್ಷಣ ಇಲಾಖೆಗೂ ಸ್ವಲ್ಪ ನೋವಾಗಿದೆ. ಯಾಕೆಂದರೆ ಅವರಿಂದ ಮಕ್ಕಳಿಗೆ ಅನ್ಯಾಯ ಆಗಿದೆ ಅಂತ ನನ್ನ ಅಭಿಪ್ರಾಯ. ಯಾಕೆಂದರೆ ಅಂಥ ಶಿಕ್ಷಕರು ಭಾಳ ಜನ ಇದ್ದಾರೆ. ಶಿಕ್ಷಕರು ಯಾಕೆಂದರೆ ಗೌರವಾನ್ವಿತ ಹುದ್ದೆ. ಇವತ್ತು ಯಾರನ್ನೇ ನಾವು ಮಾತಾಡಿಸ್ಬೇಕಾದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಗುರುಗಳೇ ಅಂತ ಮಾತಾಡಿಸ್ತೀವಿ. ಅಂಥ ಹುದ್ದೆಗೆ ತಕ್ಕಂತೆ ಇದ್ದರು. ಆದರೆ ಇವತ್ತು ಭಗವಂತ ಅವ್ರನ್ನ ಬೇಗ ಕರೆಸಿದ್ದಾನೆ ಅಂತೇಳಿ ನನ್ನ ಅಭಿಪ್ರಾಯ. ಮಕ್ಕಳು ಇಬ್ಬರು, ಒಬ್ಬನು ಇಂಜಿನಿಯರಿಂಗ್ ಮಾಡಿದ್ದಾನೆ, ಒಬ್ಬನು ಮೆಡಿಕಲ್ ಮಾಡಿದ್ದಾನೆ. ಮೆಡಿಕಲ್ ಮಾಡಿ ಈಗ ತುಮಕೂರು ಸಿದ್ಧಾರ್ಥದಲ್ಲಿದ್ದಾನೆ. ಒಬ್ಬರಿಗೆ 27 ವರ್ಷ, ಒಬ್ಬರಿಗೆ 28 ವರ್ಷ. ಕುಟುಂಬ ನೋಡ್ಕೊಂತಿರೋದು ನಮ್ಮ ಸಿಸ್ಟ್ರು ಸಾವಿತ್ರಮ್ಮರೇ ನೋಡ್ಕೊತಿದ್ದಾರೆ. ಮತ್ತು ಮಕ್ಕಳು ಇವತ್ತೇನು ಮೆಜಾರಿಟಿ ಬಂದಿರೋದ್ರಿಂದ ಅವರು ಅವ್ರ ತಾಯಿ ಹೇಳ್ದಂಗೆ ಕೇಳ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಸರ್ಕಾರದಿಂದ ಈ ಯೋಜನೆ ಬಂದು ಈಗ ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದರು 1 ವರ್ಷ ಅಂತ. ನಿಜ ಏನು ಮಾನ್ಯ ಷಡಕ್ಷರಿ ಸಾಹೇಬರು ಅವರು ಚುನಾವಣೆ ಪೂರ್ವದಲ್ಲಿ ನಿಲ್ಬೇಕಾದ್ರೆ ಪ್ರಣಾಳಿಕೆಯಲ್ಲಿ ಹೇಳಿದ್ರಂತೆ, ಅದು ತುಂಬ ಮಾತಿಗೆ ನಡ್ಕೊಂಡಿದ್ದಾರೆ. ಅದಕ್ಕೆ ಮಾನ್ಯ ಸಿದ್ದರಾಮಯ್ಯನವರು ಅದಕ್ಕೆ ಒತ್ತು ಕೊಟ್ಟು ಇವತ್ತು ಕೊಟ್ಟಿರೋದ್ರಿಂದ ಇಡೀ ಸರ್ಕಾರಿ ಏನು 5 ಲಕ್ಷ ಚಿಲ್ಲರ ಸರ್ಕಾರಿ ನೌಕರರಿಗೆ ಎಲ್ಲರೂ ಇದನ್ನು ಯೋಜನೆನ ಮಾಡಿಸಿದರೆ ಅವರ ಕುಟುಂಬಕ್ಕೆ ಏನು ಅಪಘಾತ ಆಗಬಾರ್ದು, ಆದರೆ ಅವ್ರ ಕುಟುಂಬಕ್ಕೆ ಮಕ್ಕಳಿಗೆ ಅನುಕೂಲ ಆಗುತ್ತೆ ಅಂತೇಳಿ ಮಾಡಿರೋದು ಯೋಜನೆ ಭಾಳ ಒಳ್ಳೆಯದು. ಇವತ್ತು ಇಡೀ ಯೋಜನೆ ಸಿಗೋದ್ರಿಂದ ಷಡಕ್ಷರಿ ಸಾಹೇಬರು ಮತ್ತು ನಮ್ಮ ಜಿಲ್ಲಾ ಅಧ್ಯಕ್ಷರು ಮತ್ತು ಈ ಯೋಜನೆಗೆ ಮುಖ್ಯವಾಗಿ ನಮ್ಮ ಕೆನರಾ ಬ್ಯಾಂಕ್ ಮ್ಯಾನೇಜರು ನಮಗೆ ಭಾಳ ಸಾಥ್ ಕೊಟ್ಟರು. ನಮಗೆ ಮನೆಗೆ ಬಂದು ಡಾಕ್ಯುಮೆಂಟ್ ಇಂಥದ್ದೆಲ್ಲ ಜೋಡಿಸ್ರಿ, ಇಂಥದ್ದು ಕೊಡ್ರಿ ಅಂತೇಳಿ ನಮ್ಮ ಕೆನರಾ ಬ್ಯಾಂಕ್ನವರು ಭಾಳ ಸಹಕಾರ ಕೊಟ್ಟರು. ಯಾಕಂದರೆ ಅವರು ಏನು ಸ್ಪಂದಿಸಿದ್ರು ನಾವು ಅಷ್ಟೇ ರೆಕಾರ್ಡ್ ಅವ್ರಿಗೆ ಸ್ಪಂದಿಸಿದ್ವಿ. ಪಾಪ ಬೇಗ ಬಂದತ್ತೆ.
ಯಾಕಂದರೆ ಅವರಿಗೂ ತುಂಬ ಥ್ಯಾಂಕ್ಸ್ ಹೇಳ್ಬೇಕು. ಮತ್ತು ಸರ್ಕಾರಿ ವರ್ಗದಲ್ಲಿ ಏನು ಜಿಲ್ಲಾಧ್ಯಕ್ಷರಾಗಿರ್ಬೋದು, ರಾಜ್ಯಾಧ್ಯಕ್ಷರು, ತಾಲೂಕು ಅಧ್ಯಕ್ಷರು ಅಷ್ಟು ಸಹಮತ ಇತ್ತು. ಅದೇ ರೀತಿ ಒಳ್ಳೆಯದಾಗಿದೆ. 2024ರಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಚುನಾವಣೆಯ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷ ಷಡಾಕ್ಷರಿ ಅವರು ಸರ್ಕಾರಿ ನೌಕರರು ಅಪಘಾತದಲ್ಲಿ ಸಾವನ್ನಪ್ಪಿದರೆ ಸರ್ಕಾರಿ ನೌಕರರ ಅವಲಂಬಿತ ಕುಟುಂಬಕ್ಕೆ 50 ಲಕ್ಷದಿಂದ 1 ಕೋಟಿ ಪರಿಹಾರ ಕೊಡಿಸುವ ಭರವಸೆ ನೀಡಿದ್ದರು. ಅದರಂತೆ ಮೇಲಾಧಿಕಾರಿಗಳು ಬ್ಯಾಂಕ್ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಯೋಜನೆ ಜಾರಿಗೆ ತಂದಿದ್ದು, ಇದೀಗ ಬೈಕ್ ಅಪಘಾತದಲ್ಲಿ ಮೃತಪಟ್ಟ ಶಿಕ್ಷಕ ತಿಪ್ಪಣ್ಣ ಅವರ ಕುಟುಂಬಕ್ಕೆ 1 ಕೋಟಿ ಪರಿಹಾರದ ಚೆಕ್ ನೀಡಲಾಯಿತು. ರಾಜ್ಯದಲ್ಲಿ 5,25,000 ಸರ್ಕಾರಿ ನೌಕರರಿದ್ದು ಅವರ ಸ್ಯಾಲರಿ ಉಳಿತಾಯದ ಖಾತೆಯನ್ನ ಪ್ಯಾಕೇಜ್ ಆಗಿ ಕನ್ವರ್ಟ್ ಮಾಡಿಸಿಕೊಂಡರೆ ಅವರು ಈ ಯೋಜನೆಗೆ ಒಳಪಡಲಿದ್ದು, ಸರ್ಕಾರಿ ನೌಕರರಿಗೆ ಇದು ಉತ್ತಮ ಯೋಜನೆಯಾಗಿದ್ದು ಇದನ್ನು ಎಲ್ಲರೂ ಮಾಡಿಸಿಕೊಳ್ಳುವಂತೆ ಸರ್ಕಾರಿ ನೌಕರರ ಸಂಘದ ರಾಜ್ಯ ಉಪಾಧ್ಯಕ್ಷ ದಾವಣಗೆರೆ ಜಿಲ್ಲಾಧ್ಯಕ್ಷ ವೀರೇಶ್ ಎಸ್ ಒಡೆನಪುರ್ ಮನವಿ ಮಾಡಿದ್ದಾರೆ. ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಎಕ್ಕೇಗುಂದಿ ಗ್ರಾಮದಲ್ಲಿ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂತಹ ಕೆ.ಬಿ. ತಿಪ್ಪಣ್ಣ ಸರ್ ಅವರು ದಿನಾಂಕ 8/7/2025ರಂದು ಬೈಕಿನ ಅಪಘಾತದಲ್ಲಿ ದುರ್ಮರಣವನ್ನ ಹೊಂದಿದ್ದಾರೆ. ಹಾಗಾಗಿ ಅವರ ಕುಟುಂಬ ಈಗಲೂ ಕೂಡ ದುಃಖಭರಿತವಾಗಿದೆ. ಆ ಕುಟುಂಬಕ್ಕೆ ಆ ಭಗವಂತ ಆ ಒಂದು ದುಃಖವನ್ನ ಸಹಿಸ್ತಕ್ಕಂಥ ಶಕ್ತಿಯನ್ನ ಕೊಡ್ಲಿ ಅಂತೇಳಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಬಾಂಧವರಲ್ಲಿ ನಾನು ಈ ಒಂದು ವಿಚಾರವಾಗಿ ಏನನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅಂತಂದ್ರೆ, ಮಾನ್ಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಷಡಾಕ್ಷರಿ ಅವರು 2024ನೇ ಸಾಲಿನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಚುನಾವಣೆಯ ಸಂದರ್ಭದಲ್ಲಿ ಸರ್ಕಾರಿ ನೌಕರರು ಏನಾದರೂ ಆಕ್ಸಿಡೆಂಟಲ್ ಅಪಘಾತದಲ್ಲಿ ದುರ್ಮರಣವನ್ನ ಹೊಂದಿದ್ರೆ ಸರ್ಕಾರಿ ನೌಕರರ ಅವಲಂಬಿತ ಕುಟುಂಬದವರಿಗೆ ಸುಮಾರು 50 ಲಕ್ಷದಿಂದ 1 ಕೋಟಿಯವರೆಗೆ ಒಂದು ಇನ್ಶೂರೆನ್ಸ್ ಮೊತ್ತವನ್ನ ಕೊಡಿಸಬೇಕು. ಆ ಒಂದು ಹಿನ್ನೆಲೆಯಲ್ಲಿ ಅವರು ಚುನಾವಣೆಯಲ್ಲಿ ಮಾತನ್ನ ಕೊಟ್ಟಿದ್ರು. ಅದೇ ರೀತಿಯಾಗಿ ಚುನಾವಣೆಯಲ್ಲಿ ಗೆದ್ದ ನಂತರ ಆ ಒಂದು ಕಾರ್ಯಕ್ಕೆ ಮೇಲ್ಮಟ್ಟದ ಅಧಿಕಾರಿಗಳೊಂದಿಗೆ ಜೊತೆಗೆ ಬ್ಯಾಂಕಿನ ಜನರಲ್ ಮ್ಯಾನೇಜರ್ಸ್ ಮತ್ತೆ ಹಲವಾರು ಮೇಲ್ಮಟ್ಟದ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಇವತ್ತು ಆ ಒಂದು ಸ್ಕೀಮ್ ಅನ್ನ ಜಾರಿಗೆ ತಂದು ತದನಂತರ ಸಂಘಟನೆಯ ಸಭೆಗಳಲ್ಲಿ, ಸಮಾರಂಭಗಳಲ್ಲಿ, ಹಲವಾರು ಕಾರ್ಯಕ್ರಮಗಳಲ್ಲಿ ಕೂಡ ಇವತ್ತು ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಇವತ್ತು ಈ ಯೋಜನೆಯ ಬಗ್ಗೆ ಸಮಸ್ತ 5,25,000 ನೌಕರರಿಗೂ ಕೂಡ ಈ ಒಂದು ಪ್ರಚಾರವನ್ನ ಮಾಡಿ ಸ್ಯಾಲರಿ ಉಳಿತಾಯದ ಖಾತೆಯನ್ನ ಪರಿವರ್ತನೆಯನ್ನ ಮಾಡಿಕೊಂಡು ಪ್ಯಾಕೇಜ್ ಅನ್ನ ಇವತ್ತು ಸ್ಯಾಲರಿ ಪ್ಯಾಕೇಜ್ ಅಕೌಂಟ್ ಅನ್ನಾಗಿ ಪರಿವರ್ತನೆಯನ್ನ ಮಾಡ್ಕೊಳ್ಬೇಕು ಅಂತ ಹೇಳಿ ಪ್ರಚಾರವನ್ನ ಮಾಡಿದ್ದರ ಒಂದು ಹಿನ್ನೆಲೆಯಲ್ಲಿ ಹಲವಾರು ಸರ್ಕಾರಿ ನೌಕರರು ಇವತ್ತು ಸ್ಯಾಲರಿ ಪ್ಯಾಕೇಜ್ ಅಕೌಂಟನ್ನು ಮಾಡಿಸ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ನಮ್ಮ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಎಕ್ಕೇಗುಂದಿಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದ ತಿಪ್ಪೇಸರ್ ಅವರು ಕೂಡ ಉತ್ತಮವಾಗಿರ್ತಕ್ಕಂಥ ಶಿಕ್ಷಕರು. ಅವರು ಏನೋ ಒಂದು ಅವಸರದಲ್ಲಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಬೈಕಿನ ಅಪಘಾತದಲ್ಲಿ ಅವರು ಮೃತವನ್ನು ಹೊಂದಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ರಾಜ್ಯ ಸರ್ಕಾರಿ ನೌಕರರ ಸಂಘದ ಒಂದು ಉತ್ತಮವಾಗಿರ್ತಕ್ಕಂಥ ಕಾರ್ಯದ ಹಿನ್ನೆಲೆಯಲ್ಲಿ ಇವತ್ತು ಅವರ ಮನೆಯವರಾಗಿರ್ತಕ್ಕಂತಹ ಸಾವಿತ್ರಮ್ಮ ಮೇಡಮ್ರವರಿಗೆ ಮೊನ್ನೆ 1 ಕೋಟಿ ಪರಿಹಾರದ ಮೊತ್ತದ ಚೆಕ್ಕನ್ನು ಈಗಾಗಲೇ ಮನೆ ಜಿಲ್ಲಾಧಿಕಾರಿಗಳು ದಾವಣಗೆರೆಯವರು ವಿತರಣೆಯನ್ನು ಮಾಡಿದ್ದಾರೆ. ಒಟ್ಟಿನಲ್ಲಿ ಸರ್ಕಾರಿ ನೌಕರ ಕುಟುಂಬಕ್ಕೆ ಆಧಾರ ಸ್ತಂಭವಾಗಿದ್ದು, ಒಂದು ವೇಳೆ ಇಂತಹ ಘಟನೆಗಳು ನಡೆದರೆ ಇಡೀ ಕುಟುಂಬಕ್ಕೆ ಕಣ್ಣೀರಿನಲ್ಲಿ ಕೈ ತೊಳೆಯಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಲಿದೆ. ಇನ್ನಾದರೂ ಪ್ರತಿಯೊಬ್ಬ ಸರ್ಕಾರಿ ನೌಕರರು ಈ ಯೋಜನೆಯನ್ನ ಮಾಡಿಸಿಕೊಳ್ಳುವ ಮೂಲಕ ಯೋಜನೆಯ ಅನುಕೂಲ ಪಡೆದುಕೊಳ್ಳುವಂತೆ ಸರ್ಕಾರಿ ನೌಕರರ ಸಂಘ ಮನವಿ ಮಾಡಿದೆ.